ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ತಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪಾಂಡವರ ಅಜ್ಞಾತವಾಸ ಮುಗಿತು. ಅದರಂತೆ ದುರ್ಯೋಧನ ಏನು ಮಾಡಬೇಕಾಗಿತ್ತೀಗ? ರಾಜ್ಯವನ್ನು ವಾಪಸ್ ಕೊಟ್ಟು ಎಲ್ಲ ಸುಖಾಂತ ಮಾಡ್ಕೋಬೋದಾಗಿತ್ತು, ಮಾಡಲಿಲ್ಲ ಅವನು. ಅದೇ ಲೋಭ. ಕಾಮೇ ಏನ ಕೀಚಕೋ ವಿನಿಹತಃ ಕ್ರೋಧೀ ಚ ದುಶ್ಯಾಸನಃ ಸ್ತಬ್ಧೋ ದುಗ್ಧ ಸುಯೋಧನಶ್ಚ ಮಣಿಮಾನ್ ಮುಗ್ಧೋ ಮದಾಂಧೋ ಬಕಃ. ರಾಜಸ್ವಾಮಿಗಳನ್ನು ಹೇಳಬೇಕಾದ್ರೆ ಲೋಭ ಅಂದರೆ ದುರಾಸೆ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಅಂತ ಹೇಳಬೇಕಾದ್ರೆ ಅದೆಲ್ಲ ಬಂದಿದೆ. ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾದ್ಭವತಿ ಸಂಮೋಹ ಎಲ್ಲ ತಿಳಿಸಿದ್ದಾರೆ ಅದರಲ್ಲಿ. ಆ ರೀತಿ ಒಳಗಾಗಿಬಿಟ್ಟವನು ದುರಾಸೆಗೊಳಗಾದ. ಇವತ್ತು ಮನುಷ್ಯನ ಟ್ರೆಂಡ್ ಇರೋದು ಹಾಗೆ. ಜನರಲಿ ಹೇಗಿರುತ್ತೆ ಅಂದರೆ ಏನಾದರೂ ಮಾಡಿ ಅದರ ಅಂಡ್ಯೂ ಅಡ್ವಾಂಟೇಜ್ ಪಡಿಬೇಕು ಅಂತ ಇಷ್ಟಪಡ್ತಾನೆ. ಅದಕ್ಕಾಗಿ ಅವನೇನು ಮಾಡ್ದ? ಅಜ್ಞಾತವಾಸ ಮುಗಿಸೇ ಇಲ್ಲ ಅಂತ ವಾದ ಶುರು ಮಾಡ್ದ. ಆಗ ಇವರು ಹೇಳಿದರು, ನಾವು ಮುಗಿಸಿದ್ದೇವೆ ಅಂತ ಇವ್ರು ಹೇಳಿದರು. ಆಗ ಒಂದು ಪ್ರಶ್ನೆ ಬರುತ್ತಾಗ, ಏನು ಯಾಕೆ ಹಾಗಾಯಿತು ಅಂತ ಒಂದು ಗಲಾಟೆಗೊಂದು ಅವಕಾಶ ಇತ್ತ ಅಂದರೆ ಹೇಳ್ತಾರೆ. ಈಗ ತಯೋರ್ವಾಕ್ಯಂತೆ ತು ಅನಾದೃತ್ಯ ಪಾಪಾಹ ವನಂ ಪಾರ್ಥಾಹ ಪುನರೇವ ಪ್ರಯಾಂತು ಇತಿ ಸ್ಮ ದೂತಂ ಪ್ರೇಷಯಾಮಾಸುರತ್ರ ಜಾನಂತಿ ವಿಪ್ರಾ ಇತಿ ಧರ್ಮಜೋ ವದತ್. ತಯೋರ್ವಾಕ್ಯಂತೆ ತು ಅನಾದೃತ್ಯ. ಭೀಷ್ಮದ್ರೋಣರ ಮಾತುಗಳನ್ನು ಅವನು ಕೇಳಲಿಲ್ಲ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ವೃದ್ಧಾನಾಂ ಶಾಸನಾತಿಗಃ. ದುರ್ಯೋಧನನ ಬಗ್ಗೆ ಹೇಳಬೇಕಾದ್ರೆ ವೃದ್ಧಾನಾಂ ಶಾಸನಾತಿಗಃ. ಹಿರಿಯರ ಮಾತುಗಳನ್ನು ಉಲ್ಲಂಘನೆ ಮಾಡಿ ನಡೀತಾ ಇದ್ದವು. ಬೇಕಾದಾಗ ಮಾತ್ರ ಅವ್ರ ಹತ್ರ ಹೋಗೋದು, ಬೇರೆ ಹೊತ್ತಿನಲ್ಲಿ ಅವ್ರು ತಿರಸ್ಕಾರ ಮಾಡೋದು. ಎದ್ದು ಸರಿಯಲ್ಲ. ವೃದ್ಧರು ಅಂತ ಹೇಳಿದ್ರೆ ಸೀನಿಯರ್ಸ್ ಎಂಬುದು ಕಾನ್ಸೆಪ್ಟ್ ಇದು. ಸರ್ಕಾರಿ ನೌಕರರ ಇದರಲ್ಲಿ ವ್ಯವಸ್ಥೆಯಲ್ಲೂ ಕೂಡ ಸೀನಿಯರ್ಸ್ ಎಂಬರು ಯಾರು ರೆಸ್ಪೆಕ್ಟಬಲ್ ಜೂನಿಯರ್ಸ್ಗೆ. ಇವನು ಅದನ್ನು ಕೇಳ್ತಿರಲಿಲ್ಲ ಎಂದು ಕೂಡ. ತಯೋಹೋ ವಾಕ್ಯಂ, ತಯೋಹೋ ಬಹಳ ಇಂಪಾರ್ಟೆಂಟ್. ಇದೇ ಅರ್ಜುನ ಏನು ಮಾಡಿದ? ಕಥಂ ಭೀಷ್ಮಂಚ ದ್ರೋಣಂಚ ಪೂಜಾರ್ಹ ಬರಿಸೂದರ. ಎಷ್ಟು ಡಿಫರೆಂಟ್ ಇದೆ ಈಗ. ಇದೇ ಭೀಷ್ಮ ದ್ರೋಣರ ಮಾತನ್ನು ದುರ್ಯೋಧನ ಕೇಳ್ತಾ ಇಲ್ಲ. ಇದು ಇವ್ರನ್ನೇನೆ ಹ್ಯಾಕೆ ಕೊಲ್ಲಬೇಕು ಅಂತ ಅರ್ಜುನ ಯೋಚನೆ ಮಾಡ್ತಾನೆ. ಗುರು ಹೇಳ್ತಾನೆ ಕೊನೆಗೆ, ಗುರುನಃ ತ್ವಾಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ. ಇವ್ರನ್ನ ಕೊಂದು ಯುದ್ಧ ಮಾಡೋದಕ್ಕಿಂತ ಭಿಕ್ಷೆ ಬೇಡೋದು ವಾಸಿ ಅಂತ ಹೇಳ್ತಾನೆ. ಅದು ಆತನ ಆದರ್ಶ ಎಷ್ಟು ಡಿಫರೆಂಟ್ ಆಗಿದೆ ಇಬ್ಬರದು ಕೂಡ. ಅದಕ್ಕೆ ತಯೋರ್ವಾಕ್ಯಂತೆ ತು ಅನಾದೃತ್ಯ. ಆದರ ಅನಾದರ ಅನಾದೃತ್ಯ. ಪಾಪಾಹ ಕಾರಣ ಏನು? ಪಾಪಾಹ ಸ್ವರೂಪತಃ ಪಾಪಿಗಳು. ವನಂ ಪಾರ್ಥಾಹ ಪುನರೇವ ಪ್ರಯಾಂತು. ಪಾಂಡವರು ಮತ್ತೆ ಕಾಡಿಗೆ ಹೋಗಬೇಕು. ಕಾಡಿಗೆ ಹೋಗಬೇಕು ಅಂದರೆ ಅಜ್ಞಾತವಾಸ ಸೇರಿ ಮತ್ತೆ 13 ವರ್ಷಗಳ ಕಾಲ ಅಂತವಾದ. ಇತಿ ಸ್ಮದೂತಂ ತೇ ಪ್ರೇಷಯಾಮಾಸುರತ್ರ ಜಾನಂತಿ ವಿಪ್ರಾ ಇತಿ ಧರ್ಮಜೋ ಅವದತ್. ಈಗ ಯಾರ ಮಧ್ಯೆ ನಡೀತಿರೋದು ವಿವಾದಗಳೀಗ? ಯಾರು ಕೇಳಬೇಕು? ಯಾರು? ನೀವು ಹೇಳಿ. ಕೇಳಿದರೆ ಉದ್ಯೋಗ ಆಗ್ತಿತ್ತು. ಕೇಳಿದ್ರೆ ಯುದ್ಧ ಆಗ ಸಂಭವ ಇಲ್ಲ. ಆದ್ದರಿಂದ ಆಗಿನ ಕೇಳಿದ್ದು ನಾನು. ಯಾರ ಅನುಮತಿ ಇಲ್ಲದೆ? ಅವ್ರು ರಾಜರಲ್ಲಲ್ಲ, ರಾಜ ಇರ್ತಾನೆ. ಎಷ್ಟೇ ಸೀನಿಯರ್ ಇರ್ಬೋದು, ರಾಜ ಅಂದು ಪವರ್ ಇದೆ ಅದಕ್ಕೊಂದು. ಮಗ ರಾಜನಾಗ್ತಾನೆ. ತಂದೆ ಅವ್ನ ಮಾತು ಕೇಳಬೇಕು. ಆ ಮಾತಿನಲ್ಲಿ ರಾಜಾಜ್ಞೆ ಅಂತ ಹೇಳಿದ್ರೆ ತಂದೆ ಉಲ್ಲಂಘನೆ ಮಾಡೋ ಹಾಗಿಲ್ಲ ಅದನ್ನು, ರಾಜಾಜ್ಞೆ ಅಂತ ಹೇಳಿ. ಯಾರಂತ ಅವ್ರು ಮಾಡ್ಕೊಂಡು ಸೆಲ್ಫ್ ಡಿಕ್ಲರೇಷನ್ ಅದು ಅಷ್ಟೇ. ಸೌರ ಮಾಸಾನುಸಾರೇಣ ಧಾರ್ತರಾಷ್ಟ್ರ ಅಪೂರ್ಣತಾಂ. ಇವತ್ತು ಮ್ಯಾಥಮೆಟಿಕ್ಸ್ ಬಗ್ಗೆ ಯಾರು ಮಾತಾಡಿದರೆ ಕೇಳೋದಿಲ್ಲ. ಮ್ಯಾಥಮೆಟಿಷಿಯನ್ ಆಗಿರಬೇಕು ಅವರು. ಅದೇ ಸೈಂಟಿಸ್ಟ್ ಬಗ್ಗೆ ಏನೋ ಹೇಳಿ ಉಳಿದವ್ರು ಕೇಳೋದಿಲ್ಲ. ಫಿಲಾಸಫಿನ ಯಾರು ಬೇಕಾದ್ರೆ ಕಾಮೆಂಟ್ ಮಾಡ್ಬೋದು. ಗೊತ್ತಾಗ ಹೋಗೋರೆಲ್ಲ ಬೈತಿರ್ತಾರೆ. ಅದಿಲ್ಲ ಹಾಗಿಲ್ಲ ಅದೇ ಅಲ್ಲ. ಅವ್ರು ಯಾವ ಕಾಂಪಿಟೆನ್ಸಿ ಅವ್ರಿಗಿಲ್ಲ. ಅದೇ ದುರ್ಲಾಭ ಪಡೆಯೋದು ಅಂಥೇಳಿ. ಆ ದೃಷ್ಟಿ ಸರಿಗಿದ್ದಿದ್ದು ಅದರ ಮಾತಾಡೋ ಹಕ್ಕೇ ಅವನಿಗಿಲ್ಲ. ಜ್ಯೋತಿಷದ ವಿಚಾರ ಬಂತು, ಜ್ಯೋತಿಷಿ ಅಲ್ಲ, ಅವನೇನು ಮಾತಾಡೋಂಗಿಲ್ಲ ಅದ್ರ ಬಗ್ಗೆ. ಯಾರ ಒಪಿನಿಯನ್ ಕೊಡೋದಾದರೆ ಇನ್ನೊಬ್ಬ ಜ್ಯೋತಿಷಿ ಕೊಡಬೇಕು ಹೊರತು ಯಾರೋ ಕೊಡೋ ಹಾಗಿಲ್ಲ. ಭಾಳ ಇಂಪಾರ್ಟೆಂಟ್, ಗೊತ್ತಾಯ್ತಾ? ಇವನು ಯಾರೋ ತಲೆ ಹಾಕಿದೆ, ಮತ್ತೆ ಯಾರು ಕಳಿಸಿಕೊಟ್ಟ, ನಂಗೆ ಕೇಳೋದಿಲ್ಲ ಅಂತ ಹೇಳಿದ.
ಮೊದಲು ಅದೇ ಇನ್ವ್ಯಾಲಿಡ್ ಫಸ್ಟು. ಅವಾಗ ತಾಡಿದ, ಇಲ್ಲಿ ಯಾರೂ ಇಲ್ಲ, ಹೇಳಲ್ಲ ಕೇಳೋದಿಲ್ಲ. ನಮ್ಮ ಜನರ ಸ್ವಭಾವ ಏನು ಅಂದರೆ ಪ್ರಯೋಜನ ಸಿಗೋವರೆಗೆ ಇರೋದು, ಆಮೇಲೆ ಕೈ ಬಿಡೋದು ಅಷ್ಟೇ. ಅವ್ರು ಕಲಿಯುಗದ ಟ್ರೆಂಡ್ ಇರೋದೇ ಹಾಗೆ. ಉಪಕಾರ ಮಾಡಿದರೆ ಹೆಚ್ಚು ಅಪಕಾರ ಮಾಡ್ತಾರೆ. ಇದು ಇನ್ನೊಂದು ವಿಷಯ. ಕಲಿಯುಗದಲ್ಲಿ ಹೇಗೆ ಅಂತ ಕೇಳಿದರೆ ನೋಡ್ತೀವಿ, ಬರೆ ನೋಡ್ತೀವಲ್ಲ, ಇದ್ದಾಗ ಬೆಳೆ ಬಡ್ಕೊಂಡು ಹೋದ, ಬಾಡಿಗೆ ಕೊಟ್ಟಿದ್ದ, ಬಿಡಲಿಲ್ಲ, ದುಡ್ಡು ಕೇಳಿದ್ರು ಕೊಲೆ ಮಾಡ್ದ, ಪೇಪರ್ ಬಂದಿದೆ ಅವೆಲ್ಲ ಕೂಡ. ಎಷ್ಟು ಇವರಿರೋದು ಬಾಡಿ ಓನರ್ ಪಾಪ, ಗೊತ್ತಾಯ್ತು, ಯಾವುದಕ್ಕೆ ಹೋದಾಗ ಕೊಂದು ಹಾಕಿದೆ. ಇದೆಲ್ಲ ಅರ್ಥನೇ ಇಲ್ಲ. ಚೇಂಜ್ ವಾಪಸ್ ಕೊಡಲಿಲ್ಲ, ಕೊಂದ ₹1 ಅದು ನಡೆದಿತ್ತಲ್ಲ, ₹1 ಚೇಂಜ್ಗೋಸ್ಕರ ಬಡದವರಿದ್ದ. ಅದನ್ನು ಮೂರ್ಖತನ ಅಂದರೆ ಅದೇ. ಸೌರಮಾಸಾನುಸಾರೇಣ ಧಾರ್ತರಾಷ್ಟ್ರ ಅಪೂರ್ಣತಾಂ ಆಹುಶ್ಚಾಂದ್ರೇಣ ಮಾಸೇನ ಪೂರ್ಣಃ ಕಾಲೋಖಿಲೋಪ್ಯಸೌ. ಒಂದು ಪಾಯಿಂಟ್ ಹೇಳಿದ್ರು, ಭಾಳ ಇಂಪಾರ್ಟೆಂಟ್ ಇದು. ಇತಿಸ್ಮದೂತಂ ಪ್ರೇಷಯಾಮಾಸ. ದೂತ ಅದು ರಾಯಭಾರಿ ಅಂತ ಅರ್ಥ. ಒಬ್ಬರನ್ನ ಕಳಿಸಿಕೊಟ್ರು. ಏನಂತ, ನೀವು ಒನಕ್ಕೆ ಹೋಗ್ಬೇಕು, ನೀವೀಗ ರೆಸ್ಪಾಂಡ್ ಮಾಡಬೇಕಲ್ವನೀಗ, ಕ್ಲೇಮ್ ಮಾಡಬೇಕು. ಯಾವಾಗಲೂ ಕ್ಲೇಮ್ ಮಾಡಿದಾನೆ, ವಾಪಸ್ ಹೋಗಿ ಈಗ ಮತ್ತೆ ಒನಕ್ಕೆ ಹೋಗಿ ಅಂತೇಳಿ. ಅದಕ್ಕೊಬ್ಬರು ಏನು ಹೇಳಿದರು, ಜಾನಂತಿ ವಿಪ್ರಾಹ ಐತೆ ಧರ್ಮಜೋವತ್. ಈ ಧರ್ಮ ಸೂಕ್ಷ್ಮ ನೀನು ಹೇಳೋ ಮಾತುಗಳಲ್ಲ. ಯಾರು ಹೇಳಬೇಕು ಇದನ್ನು? ಇದು ಹೇಳಬೇಕು, ಬ್ರಾಹ್ಮಣರು ಹೇಳಬೇಕಿದೆ. ಬ್ರಾಹ್ಮಣ ವೇದ ವಿಪ್ರ ಅಂದರೆ ವೇದ ಓದಿದವರು ಅಂತ ಅರ್ಥ. ನೀನು ಅದು ಸಂಬಂಧಪಟ್ಟಿಲ್ಲ ಅಂದರೆ ನೀನು ಹೇಳಾಗಿಲ್ಲ ಅಂತ ಹೇಳಿದ್ರು. ಧರ್ಮಜೋ ದೊಡ್ಡ ದೊಡ್ಡ ಮಿನಿಸ್ಟ್ರಿ ಎಲ್ಲ ಹೋಗಿರ್ತಾರೆ ಆ ಯಾವುದೋ ದೇವಸ್ಥಾನಕ್ಕೆ. ಅವ್ನು ಹೇಳ್ದಕ್ಕೆ ಹೀಗಿಡ್ರಿ ಹೇಳಿದ್ದು ಕೇಳ್ತಾರೆ. ನಿಂತ್ಕೋ ಕೂಡು ಎಲ್ಲ ಮಾಡ್ತಾರೆ. ಯಾಕೆ? ಇವಾಗ ನಾವು ಪ್ರೊಸೀಜರ್ ನಿಮಗೆ ಗೊತ್ತಿಲ್ಲ, ಹೇಳ್ದಾಗ ಮಾಡಬೇಕಂದಷ್ಟು, ಬೇರೆ ದಾರಿ ಇಲ್ಲ. ಆಫೀಸ್ಗೆ ಹೋಗಿ ಇಲ್ಲಿ ಸೈನ್ ಮಾಡಬೇಕು, ಇಲ್ಲಿಲ್ಲೋ ಸ್ವಲ್ಪ ಇರು ಇರಬೇಕು. ಮತ್ತೆ ಏನು ಗಲಾಟೆ ಮಾಡೋಂಗಿಲ್ಲಾಗ. ಅದು ಅಧೀನರಾಗಿಬಿಡ್ತಾರೆ ಸಮಯದಲ್ಲಿ. ಇವರೀಗ ಏನು ಮಾತಾಡ, ಸುಮ್ಮನೆ ಕೂತಿದ್ರೆ ಒಪ್ಪಿದ್ದಾರೆ ಅಂತ ಅರ್ಥ. ಮಾತಾಡ್ಬೇಕಂತಾನೆ ಮುಂದೆ ಬರುತ್ತೆ ಅದೀಗಲ್ಲ, ಅದು ಬೇಕಾದಷ್ಟು ಬರುತ್ತದೆಲ್ಲ. ಮುಂದಿನ ಪರ್ವ ಅದೇನೇ ಪೂರ್ತಿ. ಸೌರಮಾಸಾನುಸಾರೇಣ ಧಾರ್ತರಾಷ್ಟ್ರಾ ಅಪೂರ್ಣತಾಂ ಆಹುಶ್ಚಾಂದ್ರೇಣ ಮಾಸೇನ ಪೂರ್ಣಃ ಕಾಲೋ ಅಖಿಲೋಪ್ಯಸೌ. ಒಂದು ಪಾಯಿಂಟ್ ಎಷ್ಟು ಅನೆಸ್ಟಾಗಿ ರಿಪೋರ್ಟ್ ಮಾಡ್ತಾರೆ. ದುರ್ಯೋಧನ ಒಂದು ಪಾಯಿಂಟ್ ಇಟ್ಕೊಂಡಿದ್ದ. ಏನು ಗೊತ್ತಾ ಒಂದು ಪಾಯಿಂಟು? ಸೌರಮಾಸಾನುಸಾರೇಣ, ಸೌರಮಾಸದ ಪ್ರಕಾರ ಇನ್ನು ಸ್ವಲ್ಪ ದಿವಸ ಬಾಕಿ ಇತ್ತು, ಗೊತ್ತಾಯ್ತಾ? ಅದನ್ನು ಕ್ಲೇಮ್ ಮಾಡಿದವ. ಇವನೇ ಹೇಳ್ತಾರೆ ಚಾಂದ್ರೇಣ ಮಾಸೇನ, ಚಾಂದ್ರ ಮಾಸದ ಪ್ರಕಾರ ಇವರು ಮುಗಿಸಿದ್ದಾರೆ. ಸೌರಮಾಸದ ಪ್ರಕಾರ ಮುಗಿಸಿಲ್ಲ, ಚಾಂದ್ರಮಾಸದ ಪ್ರಕಾರ ಮುಗಿಸಿದ್ದಾರೆ. ಭಾಳ ಎಷ್ಟು ಇಂಪಾರ್ಟೆಂಟ್ ಡಿಸ್ಕಷನ್ ಇರುವಂಥ. ಅದು ಪಾಯಿಂಟ್ ಇದೆ ಅಂತ ಆಯ್ತು ಅವನಿಗೊಂದೀಗ. ಪಾಯಿಂಟ್ ಇದೆ, ಅದು ಕ್ಲೇಮ್ ಮಾಡೋಕ್ಕೆ ಶುರು ಮಾಡ್ದ. ಈ ಉತ್ತರ ಕೊಡಬೇಕೀಗ. ಹಾಗಿದ್ದರೆ ಪಾಂಡವರು ಹೇಳಿದ್ದು ಚಾಂದ್ರಮಾನ, ಅವ್ರು ಹೇಳಿದ್ದು ಸೌರಮಾನ. ಹಾಗಿದ್ದರೆ ಈಗ ಯಾವ ಮಾನ ಇಟ್ಕೋಬೇಕು ಅಂತ ಪ್ರಶ್ನೆ. ಈಗ ಅದಕ್ಕೆ ಉತ್ತರ ಕೊಡ್ತಾರೆ. ದಿನಾನಾಮಧಿಪ ಸೂರ್ಯ ಪಕ್ಷಮಾಸಾಬ್ದ ಪಶ್ಯಸಿ ತಸ್ಮಾತ್ ಸೌಮ್ಯಾಬ್ದಮೇ ಮಾತ್ರ ಮುಖ್ಯ ಬಾಹುರ್ಮನೀಷಿಣಃ. ಇಂಥ ಯಜ್ಞ ಯಾಗ ಇಂಥ ವಿಚಾರಗಳಿಗೆಲ್ಲ ಯಾವ ಮಾನ ಹಿಡಬೇಕು? ಅವಾಗಲೂ ಕೂಡ ಚಾಂದ್ರಮಾನ ಹಿಡಿಬೇಕು, ಗೊತ್ತಾಯ್ತಾ? ಪಾಂಡವರ ಲೆಕ್ಕ ಸರಿಯಾಗಿ ಮಾಡಿದ್ದಾರೆ ಅವರು. ನೋಡಿ ಈಗ ದಿನಾನಾಮಧಿಪ ಸೂರ್ಯ, ಯಾಕೆ ಅಂದರೆ ಕಾರಣ ಕೊಡ್ತಾರೆ. ಈಗ ದಿನಾನಾಮಧಿಪ ಸೂರ್ಯ. ನಾವು ವರ್ಷನ ಹೇಗೆ ಲೆಕ್ಕ ಹಾಕ್ತೀವಿ ಸಾಮಾನ್ಯವಾಗಿ ಅಂತ ಲೆಕ್ಕ ಹಾಕಿದರೆ, ಸೌರಮಾನ ಲೆಕ್ಕದಲ್ಲಾದರೆ ದಿನಾನಾಮಧಿಪ ಸೂರ್ಯ, ದಿನಗಳಿಗೆ ಒಡೆಯ ಯಾರೋ ಸೂರ್ಯ. ಆದರೆ ಪಕ್ಷ ಮಾಸ ಅಬ್ದ ಪಶ್ಯಸಿ, ಪಕ್ಷ ಮಾಸ ಅಬ್ದ. ಪಕ್ಷ ಅಂದರೆ ಪಕ್ಷಮಾಸ ಓದಬಾರದು. ಪಕ್ಷಗಳ ಲೆಕ್ಕ ಶುಕ್ಲ ಪಕ್ಷ ಕೃಷ್ಣ ಪಕ್ಷ, 2 ಪಕ್ಷಗಳು. ಈ ಪಕ್ಷ ಸೂರ್ಯಮಾನದಲ್ಲಿ ಪಕ್ಷಗಳಿಲ್ಲ ಸೌರಮಾನದಲ್ಲಿ. ಯಾಕೆ? ಚಂದ್ರನ ಅವಲಂಬಿಸಿಲ್ಲ. ಅದರಿಂದಾಗಿಯೇ ಅದು ಬರೀ ಸೂರ್ಯ ನೋಡ್ಕೊಂಡು ಹೋಗ್ತಾರೆ. ಇಲ್ಲ ಅವೇನು ಮಾಸ ಲೆಕ್ಕ ಹಾಕಬೇಕಾದ್ರೆ ಚೈತ್ರಾದಿ ಮಾಸಗಳನ್ನ ಲೆಕ್ಕ ಹಾಕ್ತೀವಿ ನಾವೀಗ. ಶ್ರಾವಣ ಮಾಸದಲ್ಲಿ ಲೆಕ್ಕ, ಭಾದ್ರಪದ ಆಶ್ವೀಜ ಮಾಸದಲ್ಲಿ ನವರಾತ್ರಿ, ಈ ರೀತಿ ಹೇಳ್ತೇವೆ. ಅದರಲ್ಲಿ ಆಗಿಲ್ಲ. ಅಬ್ದ ಅದೇ ಸೌರಮಾನ ಅವನು ಹಿಡಿದ, ಪಾಂಡವರು ಚಾಂದ್ರಮಾನ ಇವರು ಹೇಳಿದರು. ಯಾವ ಮಾನ ತೊಗೋಬೇಕು ಅಂತ ಪ್ರಶ್ನೆ ಈಗ. ಅದು ಜಾನಂತಿ ವಿಪ್ರಾಹ ಅಂತ ಹೇಳಿದರು. ವಿಪ್ರ ಶ್ರೇಷ್ಠರು ಇವರು. ಅವ್ರು ಹೇಳ್ತಾರೆ, ಹೇಳ್ತಾರೆ ನೋಡಿ, ಎಲ್ಲ ಹೇಳ್ತಾರೆ. ಪಕ್ಷ ಮಾಸ ಅಬ್ದಪಹ. ಅಬ್ದ ಅಂದರೆ ವರ್ಷ. ಪಕ್ಷಕ್ಕೆ, ಮಾಸಕ್ಕೆ, ವರ್ಷಕ್ಕೆ ಅಧಿಪತಿ ಯಾರು? ಶಶಿ, ಚಂದ್ರ ಅಧಿಪತಿ. ಆದ್ದರಿಂದಾಗಿಯೇ ನಾವು ಯಾವ್ದು ತೊಗೊಳ್ಬೇಕು? ವರ್ಷ ಲೆಕ್ಕ ಹಾಕಬೇಕು. ದಿನ ಲೆಕ್ಕ ಹಾಕ್ಬೇಕಾದ್ರೆ ಏನು ತೊಗೋಬೇಕು? ಸೂರ್ಯನ ತೊಗೋಬೇಕು. ವರ್ಷ ಪಕ್ಷ ಮಾಸ ವರ್ಷ ಲೆಕ್ಕ ಹಾಕಬೇಕಾದ್ರೆ ಏನು ತೊಗೋಬೇಕು? ಚಾಂದ್ರಮಾನ ತೊಗೋಬೇಕು. ತಸ್ಮಾತ್ ಸೌಮ್ಯಾಬ್ದಮೇ ಮಾತ್ರ ಮುಖ್ಯ ಬಾಹುರ್ಮನೀಷಿಣಃ. ವರ್ಷದ ಲೆಕ್ಕ ಬಂದಾಗ ಯಾವಾಗಲೂ ಚಾಂದ್ರಮಾನನೇ ಹಿಡಿಬೇಕು ಅಂತ ಹೇಳ್ತಾರೆ. ವರ್ಷದ ಲೆಕ್ಕ ಬಂದಾಗ ಚಾಂದ್ರಮಾನನೇ ಹಿಡಿಬೇಕು, ನಿಯಮ ಇದು. ಅದು ದೃಷ್ಟಾಂತ ಕೊಡ್ತಾರೆ. ಸೌಮ್ಯಂ ಕಾಲಂ ತಥೋ ಯಜ್ಞೆ ಗೃಹಂತಿ ನತು ಸೂರ್ಯಜಂ
ಅದಕ್ಕೆ ಯಜ್ಞಯಾಗಗಳಲ್ಲಿ ಯಾವಾಗಲೂ ಕೂಡ ಯಾವ ಕಾಲ ತಗೊಳ್ತಾರೆ? ಸೌಮ್ಯಕಾಲ. ಸೌಮ್ಯಕಾಲ, ಸೋಮ ಅಂದರೆ ಚಂದ್ರ, ಸೌಮ್ಯ ಅಂದರೆ ಚಾಂದ್ರಮಾನವನ್ನು ಹಿಡಿತಾರೆ. ನತು ಸೂರ್ಯದಂ, ಸೂರ್ಯಮಾನ ಹಿಡಿಯೋದಿಲ್ಲ. ತದೇತದ್ ಅವಿಚಾರ್ಯ ಇವ, ವಿಚಾರ ಮಾಡಲಿಲ್ಲ ಅವರು. ಯಾಕೆ ಮಾಡಲಿಲ್ಲ? ಲೋಭಾಚ್ಛ, ಲೋಭಕ್ಕೊಳಗಾದ, ದುರಾಸೆಗೆ ಬಿದ್ದರು. ಇವಾಗ ಹೇಳ್ತಾರೆ ಒಂದು ಯಾರು ನೋಡ್ಕೊಂಡೆ ಸ್ವಲ್ಪ ಆ್ಯಂಬಿಗೇಟ್ ಇರುತ್ತಲ್ಲ, ಕೇಸ್ ಹಾಕ್ಕೊತಾನೆ, ನಡೀತದ್ದು. ಅವ್ರು ಗೆದ್ದರೆ ಸರಿ, ಸೋತರು 20 ವರ್ಷ ಉಳಿತಲ್ಲ, ಅಷ್ಟೇ ಸಾಕು. ಈ ಒಂದು ಕುತಂತ್ರವನ್ನು ಮಾಡ್ತಾರೆ. ಗೃಹಂತಿ ನತು ಸೂರ್ಯಜಂ, ಧರ್ಮಿಷ್ಠ ಆಗಲ್ಲ ನೋಡವೆಲ್ಲ ಸಾಧ್ಯ. ಕೋರ್ಟ್ ಏನು ಹೇಳಿ ನಾನು ಮಾಡಿರೋ ಸರಿ ಅಂತ ಇದು ಅವ್ರು ಕೊಡಬೇಕು, ಕೊಡ್ತೀನಿ ನಾನು ಅಷ್ಟೇ. ಅವ್ರು ಲಾಯರ್ ಕೊಡ ಅಂತ ಹೇಳ್ಕೊಡ್ತಾರೆ. ಎಲ್ಲರೂ ಅಲ್ಲ, ಕೆಲವರು ಅವ್ರು ಹೇಳೋದಿಲ್ಲ, ತಪ್ಪಾಗಿದೆ ನಾನು ಕೊಟ್ಬಿಡ್ತೇನೆ. ಅದು ಯಾರು ಏನು ಮಾಡೋಕ್ಕೆ ಬರೋಲ್ಲ, ಧರ್ಮ ಅದು. ಗೃಹಂತಿ ನತು ಸೂರ್ಯಜಂ ತದೇತದವಿಚಾರ್ಯ ಇವ ಲೋಭಾಚ್ಯ ಧೃತರಾಷ್ಟ್ರಜೈ. ಆಚಾರ್ಯ ಕಾರಣ ಕೊಟ್ಟರು. ಪಕ್ಷ ಮಾಸ ತೊಗೊಂಡ್ಮೇಲೆ ಪಕ್ಷ ಶುಕ್ಲಪಕ್ಷ ಕೃಷ್ಣಪಕ್ಷ ಸೌರಮಾನಕ್ಕೆ ಇಲ್ಲೇ ಇಲ್ಲ. ಆಮೇಲೆ ಮಾಸ ಪ್ರಶ್ನೆ ಬಂತು. ಎರಡು ಪಕ್ಷ ಆದರೆ ಒಂದು ಮಾಸ ಆಗುತ್ತೆ ಅಂದಮೇಲೆ ಸೌಮ್ಯ ಮಾಸದಲ್ಲೇ ಆಗಬೇಕೀಗ. ಆಮೇಲೆ 12 ಮಾಸ ಆದರೆ 12 ಸೌಮ್ಯ ಮಾಸ ಆದರೆ ಒಂದು ವರ್ಷ ಆಗೋದು. ಆದ್ದರಿಂದ ಸೌಮ್ಯ ಮಾಸದ ಹಬ್ಬವನ್ನೇ ಹಿಡಿಬೇಕು. ಇದರಲ್ಲಿ ಯಾವುದು ಚಾಂದ್ರಮಾನದ ಹಿಡಿಯಾಗಿಲ್ಲ. ತದೇತದ ಅವಿಚಾರ್ಯ ಇವ, ಅದಕ್ಕೆ ಅವ್ರು ಜಾನಂತಿ ವಿಪ್ರಹ ಅಂತ ಯಾತಕ್ಕೂ ಅಂದರೆ ಈ ವಿವೇಕ ಅವ್ರಿಗೆ ಗೊತ್ತು ಅಂತ ಅರ್ಥ. ಕೋರ್ಟ್ಗೆ ಯಾಕೆ ಕೊಡ್ತಾರೆ? ಕೋರ್ಟಿಗೆ ವಿಷಯ ಗೊತ್ತು ಅಂತ ಅರ್ಥ. ಗೊತ್ತಾಯ್ತಾ? ವಿಚಾರ ಲೋಭಾಚ್ಯ ಧೃತರಾಷ್ಟ್ರಜೈಹಿ, ಲೋಭಾಚ್ಯ ಧೃತರಾಷ್ಟ್ರಜೈಹಿ. ಧೃತರಾಷ್ಟ್ರಜರು ಅಂದರೆ ಕುರುಡನ ಮಕ್ಕಳು ಅಂತ ಒಂದು ಅರ್ಥ. ಇನ್ನೊಂದು ಕಡೆಗೆ ಈ ಫೀಲ್ಡಲ್ಲಿ ಜ್ಞಾನ ಇಲ್ಲ, ಆದ್ದರಿಂದ ಕುರುಡನ ಮಕ್ಕಳು. ಇನ್ನೊಂದು ಕಡೆ ಧೃತರಾಷ್ಟ್ರ, ರಾಷ್ಟ್ರವನ್ನು ಹಿಡ್ಕೊಂಡವರು. ಯಾರ ರಾಷ್ಟ್ರನ? ಪಾಂಡವ ರಾಷ್ಟ್ರ. ಅವ್ರ ಮಕ್ಕಳಿವರು ಹೀಗೆ ಕೂತಿದ್ದಾರೆ. ಅವ್ರ ಹೆಸರು ಸರಿಯಾಗಿ ಧೃತರಾಷ್ಟ್ರ. ರಾಜ್ಯಂಚ ದತ್ತಂ ರಾಜ್ಯಂ ನ ದತ್ತಂ ಪಾರ್ಥೇಭ್ಯ ಪಾರ್ಥಾಃ ಕಾಲಸ್ಯ ಪೂರ್ಣತಾಂ ಖ್ಯಾಪಯಂತೋ ವರ್ಯೈಹಿ ಉಪಪ್ಲಾವ್ಯಂ ಉಪಾಯಯುಃ. ಈಗೊಂದು ಪ್ರಶ್ನೆ ಬಂತು. ಹಾಗಿದ್ದರೆ ದುರ್ಯೋಧನ ಪಾಯಿಂಟ್ ಇರೋದರಿಂದ ಗೊತ್ತಾಯ್ತಲ್ಲ, ಅದನ್ನ ಯಾಕೆ ಹಿಡಿಬಾರ್ದು? ಉತ್ತರ ಕೊಟ್ಟಾಯಿತು. ಸೌಮ್ಯ ಪಾಂಡವರು ಸರಿಯಾಗೇ ಮಾಡಿದ್ದಾರೆ ಅಂತಾಯಿತು. ಇನ್ನೂ ದುರ್ಯೋಧನ ಅವನ ಮನಸ್ಸಲ್ಲಿ ಏನಿರ್ಬೋದು? ಈಗ ಸೌರಭನ ಆಗಬೇಕು ಅಂತಿದ್ದರೆ ತಪ್ಪಲ್ಲ. ಏನು ಮಾಡಬೇಕಾಗ? ಕರಾರು ಹಾಕ್ಬೇಕಾದ್ರೆ ಅವನು ಸೌರಮಾನ ಮುಗಿಸ್ಬೇಕು ಅಂತ ಹಾಕಬೇಕಾಗಿತ್ತು. ಅವನು ಮಾಡಲಿಲ್ಲ. ಸೌರಮಾನದ ಪ್ರಕಾರ ಅಂತ ಅವನು ಹೇಳಿಬಿಟ್ಟಿದ್ರೆ ಅವನು ನೆಡಲೇಬೇಕು, ಬೇರೆ ದಾರಿ ಇಲ್ಲ. ಒಪ್ಪಂದ ಇರೋದೇ ಹಾಗೆ ಹೇಳಿಲ್ಲ. ಬರೀ ಮಾಸ ಅಂತ ವರ್ಷ ಅಂತ ಹೇಳಿದ್ದಾರೆ. ಇನ್ನೇ ತೊಗೋಬೇಕು ಅಂತ ಅರ್ಥ. ರಿಟೈರ್ಮೆಂಟ್ ಆಗಬೇಕೀಗ. ಯಾರು ನಿಮ್ಮ ಜಾತಕನೂ ರಿಟೈರ್ಮೆಂಟ್ ಮಾಡ್ತಾರಾ? ಯಾವ್ದು ಹಿಡಿತಾರ ಅವರೀಗ? ಯಾಕೆ ಸರ್ಕಾರದ ವ್ಯವಹಾರದಲ್ಲಿ ಯಾವ್ದು ಹಿಡಿತಾರೆ? ಸರ್ಕಾರದ ವ್ಯವಹಾರದಲ್ಲಿ ಯಾವ್ದು ಹಿಡಿಯೋದು? ಡೇಟ್ ಆಫ್ ಬರ್ತ್ ಹಿಡಿತಾರೆ ಹೊರತು ಈ ಎಲ್ಲ ಹಿಡಿಯೋದಿಲ್ಲ. ಅಂದಮೇಲೆ ಅದಕ್ಕೆ ಇವ್ರು ಕೆಳಗಿಲ್ಲ ರಿಟೈರ್ಮೆಂಟ್. ಆಮೇಲೆ ಕೆಲವು ಕೋರ್ಟ್ಗೆ ಹಾಕೋದು ಚಾತುರ್ಮಾಸ ಪ್ರಕಾರ ಆಗಿಲ್ಲ ಅನ್ನೋದು ಅಂತೇಳಿ ಯಾರು ಒಪ್ತಾರೆ? ಕೋರ್ಟ್ ಏನು ಡಿಸೈಡ್ ಮಾಡಿ ಆಗಿದೆ ಈಗಾಗಲೇ. ಆಲ್ ಪ್ರಾಕ್ಟಿಕಲ್ ಪರ್ಪಸಸ್ ಏನು ಫಾಲೋ ಮಾಡಬೇಕು? ಇದನ್ನು ಲೌಕಿಕ ವ್ಯವಹಾರಲ್ಲಿ ನಡೀತಿರೋದು ಯಾವುದನ್ನು ಯಾವ ಕ್ಯಾಲೆಂಡರ್ ಆಶ್ರಯಿಸಿಬಿಟ್ಟು ರಜೆ ಕೊಡೋದೆಲ್ಲ ನಮ್ಮನ್ನು ನೋಡಿ ಅವರು ಗೌರ್ಮೆಂಟ್ ರಜೆ ಕೊಡೋದೆಲ್ಲ ಇದನ್ನು ರಜೆ ಕೊಡ್ತಾರಲ್ಲ, ನಾವು ಚಾತುರ್ಮಾಸ ಪ್ರಕಾರ ರಜೆ ಕೊಡ್ತಾರೆ. ಡೇಟ್ ಇದೆಲ್ಲ ಕೊಡೋದು ಯಾವ ಲೆಕ್ಕದಲ್ಲಿ? ಕ್ಯಾಲೆಂಡರ್. ಇವಾಗ ವೆಸ್ಟರ್ನ್ ಕ್ಯಾಲೆಂಡರ್ ಉಪಯೋಗಿಸ್ತಾರೆ. ಹೊತ್ತಾರೆ. ಅದು ಮಿತಿ ಆಗಿದೆ. ಅದು ತಪ್ಪು ಅಂತ ಕರೀಲಿಕ್ಕೆ ಬರಲ್ಲ ಈಗ. ಅರ್ಥ ಆಯ್ತಾ? ಆ ಪ್ರಕಾರ ಕ್ಯಾಲೆಂಡರ್ ಚೇಂಜ್ ಮಾಡಿಬಿಟ್ಟು ಭಾದ್ರಪದ ಮಾಸನ ಯಾವುದಕ್ಕೆ ತಂದು ಅದು ಚತುರ್ಥಿಯಾದ ಸೆಪ್ಟೆಂಬರ್ 4 ಮಾಡಿದ್ರು ಪ್ರತಿ ವರ್ಷ. ಹಾಗೆಲ್ಲ ಹೇಳಲಿಲ್ಲ. ನಿಮ್ಮ ಚಾತುರ್ಮಾಸ ಪ್ರಕಾರ ಮಾಡಿ. ಅದು ಕೋರ್ಟ್ ಸ್ಟ್ಯಾಂಡ್ ಆಗುತ್ತೆ. ಮತ್ತೆ ಇದನ್ನು ಹಾಕಿ ಗಣೇಶ ಚೌತಿ ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಇದಕ್ಕೆ ಹೌದು ಒಪ್ಪೋತ್ತಾಗ. ಬಟ್ ಇದು ರಿಟೈರ್ಮೆಂಟ್ ಆಗಿದ್ರೆ ಅದು ಒಪ್ಪೋದಿಲ್ಲ. ಕೆಲವು ನಿಯಮಗಳಿವೆ. ಯಜ್ಞಯಾಗಗಳಿಗೆ ಕೆಲವು ನಿಯಮಗಳು, ಹಬ್ಬ ಆಚರಣೆ ಕೆಲವು ನಿಯಮಗಳು, ಈ ಲೌಕಿಕ ವ್ಯವಹಾರಕ್ಕೆ ಒಂದು ನಿಯಮಗಳು ಎಲ್ಲ ಇದೆ. ಆ ದೃಷ್ಟಿಯಲ್ಲಿ ಪಾಂಡವರು ಹೇಳಿದ್ದು ಸರಿಯಾಗಿದೆ. ಅವ್ರು ಹೇಳಬೇಕಾಗಿದ್ದರೆ ಅವ್ನು ಯಾಕೆ ಗೊತ್ತಾ ಬದಲು ಹೇಳಲಿಲ್ಲ? ದುರ್ಯೋಧನ ಬುದ್ಧಿವಂತಿಕೆ ಮಾಡಿದವನಿಗೆ ಗಲಾಟೆಗೆ ಅವಕಾಶ ಇರಲಿ ಅಂತ ಹೇಳಿಬಿಟ್ಟು ಅಂತ ನೆಕ್ಸ್ಟ್ ಇಯರ್ ಅಂದ್ಬಿಟ್ಟ. ನೆಕ್ಸ್ಟ್ ಇಯರ್ ಅದು ನವಂಬರ್ ನೆಕ್ಸ್ಟ್ ಇಯರ್ ಅಂದ್ಬಿಟ್ಟ. ಗೊತ್ತಾಯ್ತಾ? ನೆಕ್ಸ್ಟ್ ಇಯರ್ ಸಾಮಾನ್ಯವಾಗಿ ಏನರ್ಥ? ಈಗ ಜನವರಿ ಅಂತ ಅರ್ಥ. ನವಂಬರ್ ಇಟ್ಕೊಂಡ್ರೆ ಅವ್ರು ಹೇಳ್ತಾರೆ ಹಾಗಲ್ರಿ ಯುಗಾದಿ ಕಳಿಬೇಕು ಅಂತಾರೆ. ಆಮೇಲೆ ಈಗ ಹೇಳಿದ್ದೇನೋ ನಾಳೆ ಅಂತ ಹೇಳಿದ, ಆಮೇಲೆ ಶುರು ಮಾಡಿದ್ದೇನೆ ಯುಗಾದಿ ಅಂತ ಹೇಳಿದ್ದ. ಇದನ್ನೆಲ್ಲ ಶುಭಕೃತ್ ಮುಗಿಬೇಕು, ಶೋಭಕೃತ್ ಬರಬೇಕು. ಈಗೆಲ್ಲ ಕೊನೆಗೆ ಹೇಳಿದ್ರು ಗಲಾಟೆ ಮಾಡೋಕೆ ಹೇಳ್ತಾರೆ. ಮೊದಲು ಹೇಳಲ್ಲ ಅವರು. ಯಾಕೆ ಹೇಳಲಿಲ್ಲ? ಗಲಾಟೆ ಮಾಡಬೇಕು ಅಂತಾನೆ ಇಟ್ಕೊಂಡ್ರು. ಅದು ಮೊದಲೇ ಜಗಳಗಟ್ಟು. ಕಲಿ ಅಂದರೆ ಏನು? ಕಲಿ ಅಂದರೆ ಕಲಹ ಅಂತ ಅರ್ಥ ಇದೆ. ಕಲಹ ಅಂತ ಅರ್ಥ. ಕಲಹ ಉದ್ದೇಶ ಅವರಿಗಿದೆ. ಇನ್ನು ಅರ್ಥ ಮಾಡಿಕೊಂಡ್ರೆ ದುರ್ಯೋಧನ ತಪ್ಪು ಮಾಡಿದ್ದಾರೆ. ಅದು ಅರ್ಥ ಮಾಡ್ಕೋಬೇಕು. ಇಲ್ಲ ಅಕ್ಸೆಪ್ಟೆಡ್. ಇವತ್ತು ಕೂಡ ಅಷ್ಟೇ. ಯಾವುದಲ್ಲಿ ಎಲ್ಲ ಅಗ್ರಿಮೆಂಟ್ ಮಾಡ್ಕೋತಾರೆ. ಎಲ್ಲ ಜನರಲ್ಲಿ ಡೇಟ್ ಹಾಕಿರ್ತಾ ಪ್ರಕಾರ ನಡೀತಾರೆ ಅಷ್ಟೇ ಹೊರತು 1 ವರ್ಷ ಅಂದರೆ ಆಗಲೇ ಗಲಾಟೆ ಮಾಡೋಂಗಿಲ್ಲ. ಅದನ್ನು ಎಲ್ಲ ಆಲ್ ಅಕ್ಸೆಪ್ಟೆಡ್ ಬೈ ಆಲ್. ಇದು ಆ ದೃಷ್ಟಿಯಲ್ಲಿ ಪಾಂಡವರು ಯಾತಕ್ಕೆ ಮತ್ತೆ ಹೇಳಕ್ಕೆ ಹೋಗಲಿಲ್ಲ ಅಂದರೆ ಅಕ್ಸೆಪ್ಟೆಡ್ ನಾನು ಫಾಲೋ ಮಾಡಿದರೆ ಹೊರತು ಅವರು ಇವನು ಅಂದ್ಕೊಂಡಿದ್ದೇನಲ್ಲ. ಆದ್ದರಿಂದ ತಪ್ಪಾಯಿತು.
ದುರ್ಯೋಧನ ಹೇಳಿದ ತಪ್ಪಾಯಿತು, ಪಾಂಡವರು ಸರಿಯಾಗೇ ಇದೆ. ಇನ್ನೊಂದು ಪ್ರಶ್ನೆ ಬರ್ಬೋದು, ಏನಂತ, ಪಾಂಡು ಹಾಳಾಗಿ ಹೋಗಲಿ, ಇನ್ನೊಂದು ಸ್ವಲ್ಪ ಮುಗಿಸ್ಬಿಟ್ರೆ ಹೋಗ್ತಿತ್ತು, ಹೌದಲ್ಲ, ಇನ್ನು ಸ್ವಲ್ಪ ಮುಗಿಸ್ಬಿಟ್ರೆ ಆಗಿ ಹೋಗ್ತಿತ್ತು. ಇಲ್ಲ, ಇವರಿಗೆ ದುರ್ಯೋಧನ ಮಾತು ಮುಖ್ಯ ಅಲ್ಲ. ಯಾವುದು ಮುಖ್ಯ? ಧರ್ಮದ ಮುಖ್ಯ. ಧರ್ಮದ ಪ್ರಕಾರ ನಡೆದಿದ್ದರೆ ನಡೀತಾ ಇದ್ದಾರೆ. ದುರ್ಯೋಧನ ಅಲ್ಲಿ ಮೋಸ ಮಾಡಿದ, ಜೂಜಾಡಬಾರ್ದು, ಅಲ್ಲಿ ತನ್ನ ಮಾತು ನಡಿಬೇಕು, ಇಲ್ಲಿ ಧರ್ಮದ ವಿರುದ್ಧ ಹೋಗು. ತನಗೆ ಬೇಕಾದಾಗ ಧರ್ಮ, ಬೇಕಾದಾಗ ಧರ್ಮ ಅಲ್ಲ, ತಾನು ತಿಳಿದಿದ್ದೇ ಧರ್ಮ. ಧರ್ಮಶಾಸ್ತ್ರ ಒಪ್ತಾರೆ ದುಷ್ಟರು, ಎಲ್ಲಿವರೆಗೂ ತಮ್ಮ ಗುರು ಅನುಕೂಲವಾಗಿದ್ದರೆ ಫೇವರಬಲ್ವಾಗಿ ಧರ್ಮಶಾಸ್ತ್ರ ಓಕೆ ಅಂತ ಬಿಡ್ತಾರೆ. ಆದರೆ ನಾಳೆ ರಜೆ, ಗಣೇಶ ಫೈಟ್ ಮಾಡ್ತಾರೆ, ರಜೆ ಬೇಕಷ್ಟವರಿಗೆ, ಗಣೇಶ ತಪ್ಪ ಮಾಡೋದು ಮುಖ್ಯ ಅಲ್ಲ, ಅದಕ್ಕಾಗಿ ಫೈಟ್ ಮಾಡ್ತಾರೆ. ಆದರೆ ಅವನಿಗೆ ಧರ್ಮಾಚರಣೆ ಮುಖ್ಯ ಅಲ್ಲ, ವಾದ ಮುಖ್ಯ. ಅಧರ್ಮ ಅನುಕೂಲ ಆಗೋದಾದರೆ ಅಧರ್ಮ ಫಾಲೋ ಮಾಡ್ತಾನೆ, ಧರ್ಮ ಅನುಕೂಲ ಆಗೋದಾದ್ರೆ ಧರ್ಮ ಫಾಲೋ ಮಾಡ್ತಾನೆ. ಅವನು ಎರಡೂ ಇಲ್ಲ. ಬಟ್ ಹಿಡಿದ್ರೆ ಏನು ಹಿಡಿಬೇಕಾಗ? ಧರ್ಮ ಹಿಡಿಬೇಕು. ಅಧರ್ಮ ಡೈರೆಕ್ಟ್ ಯಾಕೆ ಹಿಡಿ, ಮನಸ್ಸಲ್ಲಿ ಅದು ನನಗಿದೆ, ಯಾಕೆ ಹಿಡಿಯೋದಿಲ್ಲ ಅಂದರೆ ಲೋಕ ಒಪ್ಪೋದಿಲ್ಲ. ಅದರ ಅಧರ್ಮನೇ ಮಾಡ್ತೀನಿ ಅಂತೀವಿ. ಅಂಥ ಕಳ್ಳನು ಕೂಡ ಏನು ಗಲಾಟೆ ಮಾಡ್ತಾನೆ, ಎಷ್ಟು ಕತ್ಕೊಂಡ್ಬಂದಿದ್ದೀರಿ, ನಂಗೆ 50% ಕೊಡು ಅಂತಾನೆ. ಕೊಡೋದು ಧರ್ಮ, ಅವ್ನು ಮಾಡಿರೋದೇ ಅಧರ್ಮ, ಅದರಿಂದ ಅಧರ್ಮ ಆಗುತ್ತೆ ನೋಡಿದ್ಯಾ. ಅವನಿಗೆ ಧರ್ಮದ ಮಾತಾಡ್ತಾನೆ. ಈ ಮಧ್ಯೆ ಧರ್ಮ ಅಧರ್ಮದ ಮಾತಾಡ್ದೇನೆ ಯಾರೂ ಇರಲಿಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಧರ್ಮ ಅಧರ್ಮ ಎಲ್ಲರೂ ಅಷ್ಟೇ ಉಪಯೋಗಿಸಲೇಬೇಕು. ಈ ಅರ್ಥದಲ್ಲಿ ದುಡ್ಡು ಇಸ್ಕೊಂಡಿದ್ದು ಹೌದಾ ನೀನೀಗ? ಹೌದು, ವಾಪಸ್ ಕೊಡಬೇಕು, ಕೊಡೋ ಧರ್ಮ, ಇದೇ ಧರ್ಮ. ಬೇರೆ ಧರ್ಮ ಅದೇ ಧರ್ಮ, ಇಸ್ಕೊಂಡ ಮೇಲೆ ವಾಪಸ್ ಕೊಡೋಕೆ ಧರ್ಮ. ಇದು ಅರ್ಥ ಆಗುತ್ತೆ. ಅವ್ರು ಒಪ್ಪಲ್ಲ. ಅವರು ಇಸ್ಕೊಂಡಿದ್ದು ಯಾವಾಗ ಕೊಡ್ತೀನಿ ಅಂತ ಹೇಳಿಲ್ಲ, ಅದು ಬೇರೆ. ಮೊದಲು ಇಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಟ್ರೈ ಮಾಡ್ತಾನೆ, ಅದು ಫೇಲ್ ಆಗಿಬಿಟ್ರೆ ಕೊಡ್ತೀನಿ ಅಂತ ಈಗಲೇ ಕೊಡ್ತೀನಿ ಅಂತ ಹೇಳಿಲ್ವಲ್ಲ, ದಡ್ಡ. ಕೊಡ್ತೀನಿ ಅಂತ ಹೇಳಿದ್ರೆ ಇಷ್ಟು ದಿವಸದಲ್ಲಿ ಸಾಮಾನ್ಯ ಒಂದು ಅರ್ಥ ಇರುತ್ತೆ. ಇನ್ನು 10 ವರ್ಷ ಆದರೂ ಕೊಟ್ಟಿಲ್ಲ ಅಂದರೆ ಇನ್ನೂ ಟೈಮ್ ಇದೆ, ಇನ್ನು ಡೇಟ್ ಹೇಳಿಲ್ಲ ಅಂತ ಹುಚ್ಚ ಅಂತ ಕರೀತಾರೆ. ಬಟ್ ಯಾವುದೋ ಒಂದು ಟೈಮಿಂಗ್ಸ್ ಇರಬೇಕು ಅದಕ್ಕೆ. ದುರ್ಯೋಧನ ವ್ಯರ್ಥ ಕಲಹ ಅಂತ ಕರೀತಾರೆ. ವ್ಯರ್ಥ ಕಲಹ ಮತ್ತು ಧೂರ್ತ ಕಲಹ. ದೂತದಲ್ಲೂ ಮೋಸ ಮಾಡಿದರು, ಇದರಲ್ಲೂ ಮೋಸ ಮಾಡಿದರು. ಮತ್ತೆ ಹಾಗೆ ಮಾಡಿಕೊಡೋದು. ರಾಜ್ಯಂ ನ ದತ್ತಂ ಪಾರ್ಥೇಭ್ಯ ಪಾರ್ಥಾಹ ಕಾಲಸ್ಯ ಪೂರ್ಣತಾಂ ಖ್ಯಾಪಯಂತಹ. ನಾವು ಸರಿಯಾಗಿ ಮುಗಿಸಿದ್ದೇವೆ. ಈ ವಿಪ್ರವರೈಹಿ ಉಪಪ್ಲಾವ್ಯಂ ಉಪಾಯು. ಕೆಲವು ಆ ರೀತಿ ಇರ್ತಾರೆ. ನಾವು ಕಾಲೇಜಿನಿಂದ ಒಬ್ಬ ವ್ಯಕ್ತಿ ರಿಟೈರ್ ಆಯಿತು. ರಿಟೈರ್ ಆದಾಗ ಏನು ಮಾಡಿದಾತ? ಅಕ್ಸೆಪ್ಟ್ ಮಾಡಲಿಲ್ಲ. ಯಾಕೆ? ನಾನು ರಾಂಗ್ ಡೇಟ್ ಆಫ್ ಬರ್ತ್ ತಪ್ಪು ಕೊಟ್ಟಿದ್ದೇನಾಗ, ಆ ಡೇಟ್ ಆಫ್ ಬರ್ತ್ ಪ್ರಕಾರ ಆಗಿಲ್ಲ. ಈಗ ಹೇಳೋದನ್ನ ರಿಟೈರ್ಮೆಂಟ್ ಆರ್ಡರ್ ಬಂದಮೇಲೆ ಡೇಟ್ ಆಫ್ ಬರ್ತ್ ಈಗ ಈಗ ಕೊಟ್ಟಿಗೆ ಹೋಗ್ತಾರೆ, ನನ್ನ ಡೇಟ್ ಆಫ್ ಬರ್ತ್ ತಪ್ಪಾಗಿದೆ ಅಂತೇಳಿ. ಗೊತ್ತಾ? ಸೆಂಡ್ ಆಫ್ ಕರೆದ ಬರಲಿಲ್ಲ, ನಾನು ರಿಟೈರ್ ಆಗೋದಿಲ್ಲ. ಕೊನೆಗೆ ಅದು ಇಲ್ಲ ಇದು ಇಲ್ಲ ಮಾಡ್ಕೊಂಡು ಕೊನೆಗೆ ಉಳಿಯುತ್ತೆ. ಅದು ಕಾಮನ್ ಸೆನ್ಸ್ಗೆ ಸಾಧ್ಯ ಇಲ್ಲ. ಕರೆಕ್ಟ್ ಮಾಡೋದು ಒಂದು ಪೀರಿಯಡ್ ಆವಾಗ ಕರೆಕ್ಟ್ ಮಾಡಬೇಕೆ ಹೊರತು ಯಾವಾಗ ಮೊದಲಾಗಿ ಮಾಡಲಿಲ್ಲ. ಗೊತ್ತಾಯ್ತಿಲ್ಲ. ಈಗ ಎಲಿಜಿಬಿಲಿಟಿ ಬರೋದಿಲ್ಲ ಕೆಲಸಕ್ಕೆ, ಅಲ್ಲಿ ಪ್ರಾಬ್ಲಮ್ ಬರುತ್ತೆ. ಅಲ್ಲಿ ಸುಮ್ಮನೆ ಇದ್ದಿದ್ದು. ಈಗ ಈ ಸಮಯದಲ್ಲಿ ಗಲಾಟೆ ಶುರು ಮಾಡೋದು. ಅವು ಗಲಾಟೆ ಮಾಡೋ ಉದ್ದೇಶನೇ ಇದ್ದರೆ ಹಾಗೆ ಮಾಡ್ಲಿಕ್ಕೆ ಬರುತ್ತೆ, ಮಾಡಬಾರ್ದು ಹಾಗೆಲ್ಲ ಕೂಡ. ಕೇಳಿ, ಅದು ಬೇರೆ, ಆ ಲೆಕ್ಕ ಬೇರೆ. ಯಾವುದನ್ನ ಆಚರಣೆ ಮಾಡೋ ಪದ್ಧತಿ ಇದ್ದವ್ರು ಮಾಡಲಿ, ನಮ್ಮ ಉದ್ದೇಶ ಏನಂತ. ಹಾಂ ಹಾಂ ಹೌದು 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 ಹೇಳಿ. ಆ ಸೌಮಾನದಲ್ಲಿ ಕೆಲವು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ, ಅದನ್ನು ಅಕ್ಸೆಪ್ಟ್ ಮಾಡಬೇಕು ಅಷ್ಟೇ ಹೊರತು ಅವ್ರ ವ್ಯವಸ್ಥೆ ಅದು. ಮೊದಲೇ ಹೇಳಿದ ವ್ಯವಸ್ಥೆ ಹೀಗೆ ಮಾಡ್ಕೊಂಡಿದ್ರೆ ಒಪ್ಪಿಡ್ಬಿಡ್ತೀವಿ ನಾವು. ಹಾಗೆ ಮಾಡ್ಕೊಳ್ಳಿಲ್ಲ, ಮೋಸ ಮಾಡೋದು ನಾವು. ಇಲ್ಲಿ ಸೌರಮಾನ ಅನುಸರಣೆ ಮಾಡೋರಿಗೆ ಕೆಲವು ನಿಬಂಧನೆಗಳೇ ಹಾಗೆ ಮಾಡ್ತಾರೆ. ಇದೆಲ್ಲ ತಿಂದೇ ತೊಗೋತಾರೆ, ಚಾಂದ್ರಮಾನದ್ದೇ ತೊಗೊಳ್ತಾರೆ. ತಿಥಿ ಏಕಾದಶಿ ಮಾಡೋದೆಲ್ಲ ಇದ್ರ ಪ್ರಕಾರನೇ ಮಾಡೋದು, ಅದ್ರ ಪ್ರಕಾರ ಮಾಡೋದಿಲ್ಲ. ಆದರೆ ಕೆಲವನ್ನು ಮಾತ್ರ ಸೌರಮಾನದ ಪ್ರಕಾರ ಮಾಡ್ತಾರೆ ಅಷ್ಟೇ. ಅದು ಅವ್ರ ವಿಧಿವಿಧಾನ, ಅವ್ರ ಆಚರಣೆ. ಆದ್ದರಿಂದ ನಾವು ಪ್ರಶ್ನೆ ಮಾಡೋಂಗಿಲ್ಲ. ನಮ್ಮದನ್ನು ಅವರು ಪ್ರಶ್ನೆ ಮಾಡೋಂಗಿಲ್ಲ, ನಮ್ಮದನ್ನು ಅವರು ಪ್ರಶ್ನೆ ಮಾಡೋಂಗಿಲ್ಲ, ಅವ್ರದ್ದನ್ನು ಮಾಡೋಂಗಿಲ್ಲ. ಅವ್ರ ನಿಯಮ ಆಗಿದೆ, ನಮ್ಮ ನಿಯಮ ಹೀಗಿದೆ ಅಷ್ಟೇ, ಸಮಸ್ಯೆ ಇಲ್ಲ. ಮಧ್ಯೆ ಮಿಕ್ಸಪ್ ಮಾಡಬಾರ್ದು. ತನಗೆ ಅನುಕೂಲ ಸಿಗುತ್ತೆ ಅಂಥೇಳಿ ಇದಕ್ಕಿಂತ ಬದಲಾಯಿಸಬಾರ್ದು. ಇದು ನೆಕ್ಸ್ಟ್ ಮಂತ್ ಒಂದ ಶ್ರಾವಣ ಮಾಸ ಇಲ್ಲ, ನಾನು ಈ ಮಾಸ ಹೇಳಿದ್ದಾರೆ ಅವರು, ಮೇಷ ವೃಷಭ ಹೇಳಿದ್ದೆ ಅಂತ ಹೇಳೋದು. ಆಗಲೇ ಮೇಷ ವೃಷಭ ಮಾಡಿದ ಅನುಸರಣೆ ಮಾಡ್ತಾನೆ, ಅವನು ಮಾಡೋದಿಲ್ಲ. ಮಾಡೋರು ಒಪ್ಪಬೇಕಂದ್ರೆ. ಅವ್ರಿಗೆ ಅಧಿಕ ಮಾಸ ಇಲ್ಲ, ಅಧಿಕ ಮಾಸ ಆಚರಣೆ ಮಾಡೋದು ಸೌರಮಾನದವ್ರು. ಯಾತಕ್ಕೆ? ಅಧಿಕ ಬರೋ ಚಾನ್ಸೇ ಇಲ್ಲ. ಕರೆಕ್ಟಾಗಿ ಇಲ್ಲಾದರೆ ವರ್ಷಕ್ಕೆ 10-11 ದಿವಸ ಹೆಚ್ಚು ಕಡಿಮೆ ಆಗುತ್ತೆ. ಚಂದ್ರ ಹಿಂದೆ ಹೋಗ್ತಾನೆ. ಆದ್ದರಿಂದ ಸರಿಯಾಗಿ 33 ತಿಂಗಳಿಗೆ ಅಧಿಕ ಮಾಸ ಬಂದುಬಿಡುತ್ತೆ. ಅವ್ರಿಗೆ ಪ್ರಶ್ನೆ ಬರೋದಿಲ್ಲ. ಯಾವಾಗ ಅದರಲ್ಲೇ ಯಾಕೆ ಹಾಕೋದ್ರಿಂದ ಬರೋದಿಲ್ಲ. ಇದು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಅಧಿಕ ಮಾಸ ಇಲ್ಲ. ಅವ್ರ ಅಧಿಕ ಮಾಸ ಫೆಬ್ರವರಿಯಲ್ಲಿ ಒಂದೇ 28-21 ದಿವಸದ ಅಧಿಕ ಮಾಸ ಅಷ್ಟೇ ಅವರಿಗೆ. ಅದು ಪ್ರತಿ ವರ್ಷ ಬರೋದಿಲ್ಲ, ಅವ್ರು ಯಾವಾಗಲೂ ಒಮ್ಮೆ. ಇನ್ನು ನಮ್ಮದು 3 ವರ್ಷಕ್ಕೆ ಬಂದರೂ ಕೂಡ ಒಂದು ಮಂತ್ ಬರುತ್ತೆ ಹೊರತು ಈ ರೀತಿ ಬರೋದಿಲ್ಲ. ಹೌದಾ? ಹೇಳಿದ್ರು ಆ ಕಡೆ ಸಾಮಾನ್ಯ ಕೋಸ್ಟಲ್ನಲ್ಲಿ ಹಾಗೆ ಮಾಡ್ತಾರೆ ಸಾಮಾನ್ಯ, ಮತ್ತು ನಾರ್ತಲ್ಲಿ ಕೆಲವು ಕಡೆ ಹಾಗೆ ಮಾಡ್ತಾರೆ. ಪದ್ಧತಿ ಹೇಗಿದೆ ಅಂತ ಅಕ್ಸೆಪ್ಟ್ ಮಾಡಬೇಕಷ್ಟೆ. ರಾಜ್ಯಂ ನ ದತ್ತಂ ಪಾರ್ಥೇಭ್ಯ ಪಾರ್ಥಾಃ ಕಾಲಸ್ಯ ಪೂರ್ಣತಾಂ
ಅವರು ಇದು ಯಜ್ಞಾಗ ಮಾಡ್ಬೇಕಾದ್ರೆ ಸರಿಯಾಗಿ ಚಾಂದ್ರಮಾನ ಪ್ರಕಾರ ಮಾಡೋದು, ಅವರು ಕೂಡ ಸೌರಮಾನ ಮಾಡೋದಿಲ್ಲ ಅದನ್ನೆಲ್ಲ. ಖ್ಯಾಪಯಂತೋ ವಿಪ್ರವರೈ ಉಪಪ್ಲಾವ್ಯಂ ಉಪಾಯಯು ರಾಜ್ಯಂ ನ ದತ್ತಂ ಪಾರ್ಥೇಭ್ಯ ಪಾರ್ಥಾ ಕಾಲಸ್ಯ ಪೂರ್ಣತ. ನೋಡಿ, ಪಾರ್ಥ ಅಂತ ಉಪಯೋಗಿಸ್ಬೇಕಾದ್ರೆ ಇಡೀ ಪಾಂಡವರಿಗೆ ಉಪಯೋಗಿಸಿದ್ದಾರೆ ಪಾರ್ಥರು ಅಂಥೇಳಿ. ಸಾಮಾನ್ಯ ಲೋಕದಲ್ಲಿ ಏನು ಬಂದುಬಿಟ್ಟಿದೆ, ಉಳಿದವರೆಲ್ಲ ಅರ್ಜುನ ಅಂತ ಅಷ್ಟೇ ತಿಳ್ಕೊಂಡ್ರು, ಹಾಗೆ ಬಂದಿಲ್ಲ. ಆದ್ದರಿಂದ ಪಾರ್ಥಯವ ಧನುರ್ಧರ ಅಂತ ಹೇಳಿದರೆ ಅರ್ಜುನನೇ ಆಗಬೇಕಾಗಿಲ್ಲ, ಭೀಮಯವ ಧನುರ್ಧರ ಆಗುತ್ತದೆ. ಎತ್ತರ ಪಾರ್ಥೋ ಅಂತ ಪದ ಉಪಯೋಗಿಸಿದ್ದರಿಂದ ಎಲ್ರಿಗೂ ಬಂತು ಅದೀಗ, ಮುಖ್ಯವಾಗಿ ಭೀಮಸೇನ ದೇವರಿಗೆ. ಖ್ಯಾಪಯಂತೋ ವಿಪ್ರವರೈ ಉಪಪ್ಲಾವ್ಯಂ ಉಪಾಯಯು ಸವಾಸುದೇವ ಅಖಿಲೈಶ್ಚ ಯಾದವೈ ಪಂಚಾಲ ಮತ್ಸ್ಯೈಶ್ಚ ಯುತಾಸ್ಸ ಭಾರ್ಯಾ ಉಪಪ್ಲಾವ್ಯೇತೆ ಕತಿಚಿದ್ದಿನಾನಿ ವಾಸಂ ಚಕ್ರುಹು ಕೃಷ್ಣ ಸಂಶಿಕ್ಷಿತಾರ್ಥಾ. ಪಾಂಡವರು ಏನು ಮಾಡಿದ್ರಾಗ, ನಾವಂತೂ ಸರಿ ಮಾಡಿದ್ದೇವೆ, ರಾಜ್ಯ ಕೂಡ ನಿನ್ನ ಕರ್ತವ್ಯ ಅಂಥೇಳಿ ಘೋಷಣೆ ಮಾಡಿದರು. ಖ್ಯಾಪಯಂತಹ ವಿಪ್ರವರೈ, ವಿಪ್ರರು ವಿಪ್ರವರರು, ವಿಪ್ರಶ್ರೇಷ್ಠರು. ವಿಪ್ರಶ್ರೇಷ್ಠರು ಹೇಗಾಗ್ತಾರೆ ಅಂದರೆ, ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟ್ ಏನಿದೆ ಈಗ, ಕೋರ್ಟ್ ವರ. ಎಂಥ ಕೋರ್ಟ್ ಅದು? ಸುಪೀರಿಯರ್ ಕೋರ್ಟ್ ಆಯಿತು. ಇದು ಕೋರ್ಟ್ ಮಾತು ನಡೆಯುತ್ತೆ, ವಿರೋಧ ಬಂದ ಮೇಲಿಂದ ಬಂದರೆ ಅದು ನಡೆಯುತ್ತೆ. ಅದಕ್ಕೆ ವಿಪ್ರವರೈ ಯಾದವ ಆಮೇಲೆ ವಾಸ ಮಾಡ್ತಾ ಅಲ್ಲೇ ಉಳ್ಕೊಂಡ್ಬಿಟ್ರು. ಕತಿಚಿತ್ ದಿನಾನಿ ವಾಸ, ಉಪಪ್ಲಾವ್ಯ ಅಂತ ಒಂದು ಸಣ್ಣ ಊರು, ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ವಿರಾಟ ಈ ಮುಗಿತು ವಾಸ, ಅಲ್ಲಿರಲ್ಲ ಇವರೀಗ, ಇಂಡಿಪೆಂಡೆನ್ಸ್ ಬೇಕಿಲ್ಲ ಅಂತ ಹೇಳಿಬಿಟ್ಟು ಬೇರೆ ಜಾಗ ಇಟ್ಕೊಂಡ್ಬಿಟ್ಟು ಉಪಪ್ಲಾವ್ಯದ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿಂದ ಹೇಳಿ ಕಳಿಸಿದ್ರು. ಹಾಂ, ಒಂದು ಸಣ್ಣ ಊರು, ಇವತ್ತು ಯಾವುದೋ ಅಂತ ಐಡೆಂಟಿಫೈ ಮಾಡಿಲ್ಲ ಅದನ್ನು, ಚಿಕ್ಕೂರು. ಇಂದ್ರಪ್ರಸ್ಥಕ್ಕೆ ಹೋಗಲಿಲ್ಲ, ಗಲಾಟೆ ಇದೆ, ಪೆಂಡಿಂಗ್ ಕೋರ್ಟ್ ಕೇಸ್ ಇದೆಯಲ್ಲ ಆ ಟೈಪು. ಅದು ಯುದ್ಧ ಮಾಡೇ ತೊಗೋಬೇಕಾದ್ರೆ, ಈಗ ಯುದ್ಧ ಮಾಡಿದ್ರೆ ತೊಗೊಳಗಿಲ್ಲ ಅವ್ರೀಗ. ಅವ್ರ ಪ್ರಕಾರ ಕೊಡೋದಿಲ್ಲ, ಕೊಟ್ಟರೆ ಪ್ರಶ್ನೆ ಬರಲಿಲ್ಲ. ಈಗ ಕೊಡೋದು ಅದನ್ನ ತೊಗೋತೀವಿ ನಾವು ಅಷ್ಟೇ. ಈಗ ನಮ್ಮದೇ ಲೆಜಿಟಿಮೇಟ್ ಆಗಿದ್ದರೂ ಕೂಡ ಕೋರ್ಟಲ್ಲಿ ಎಂಟರ್ ಆದಮೇಲೆ ಏನು ಮಾಡೋಂಗಿಲ್ಲ ನಾವು, ತೀರ್ಮಾನ ಆಗೋವರೆಗೆ ತೊಗೊಳಕ್ಕೆ ಬರೋದು, ಸ್ಟೇಟಸ್ ಕೋ ಮೇಂಟೈನ್ ಮಾಡ್ತಾನೆ ಇರಬೇಕು. ಕೆಲಸ ಏನು ಮಾಡ್ತಾರೆ, ನುಗ್ಗಿಬಿಟ್ಟು ತೊಗೊಂಬಿಟ್ಟಿರ್ತಾರೆ, ಅಲ್ಲಿ ಕೆಲಸ ಹಾಕ್ತಾರೆ, ಅವಾಗ ಬಿಡಿಸಾಗಿಲ್ಲ. ನುಗ್ಗಿಬಿಟ್ಟು ಅವನು ದುಷ್ಟನೇ ಇರಬಹುದು, ನುಗ್ಗಿದ್ದಾನೆ, ಕ್ಲೇಮ್ ಮಾಡಿಬಿಟ್ಟಿದ್ದಾನೆ ಅವನು, ಇವನು ಕೋರ್ಟ್ಗೆ ಹೋಗಿದ್ದಾನೆ, ತೀರ್ಮಾನ ಬರೋವರೆಗೆ ಇಬ್ಬರು ಏನೂ ಮಾಡೋಂಗಿಲ್ಲ. ಗೊತ್ತಾಯ್ತಾ? ತೀರ್ಮಾನ ಬರೋವರೆಗೂ ಕಾಯ್ತಿರಬೇಕು. ಖ್ಯಾಪಯಂತೋ ವಿಪ್ರವರೈ ಉಪಪ್ಲಾವ್ಯಂ ಉಪಾಯಯು ಸವಾಸುದೇವ ಅಖಿಲೈಶ್ಚ ಯಾದವೈ ಪಾಂಚಾಲ ಮತ್ಸ್ಯೈಶ್ಚ ಯುತಾಸ್ಸ ಭಾರ್ಯಾ